ಹಾಯ್ ಹಾಯ್ ನಮಸ್ಕಾರ, ಗೀತಾ ವಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉಪ್ಮಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಲಿಂದ ಮಾಡೋದು ತುಂಬಾ ಟೇಸ್ಟ್ ಆಗಿರ್ತೈತೆ. ಯಾರ್ ಮುಖ ತಿರ್ಸ್ಕೊಂಡು ಹೋಗ್ತಾರೋ, ಉಪ್ಪಿಟ್ಟು ಬೇಡ ಅಂತಾರೋ ಅಂತವ್ರಿಗೆಲ್ಲ ತುಂಬಾ ಇನ್ನೊಂದ್ಸತಿ ಮಾಡಿ ಕೊಡಿ ಅನ್ಬೇಕು, ಆ ತರ ಇರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ, ಗ್ಯಾಸ್ ಹಚ್ಚಿ 1 ಕಪ್ ರವೆ ಹಾಕ್ತೀನಿ. ಸಣ್ಣ ಸ್ಪೂನ್ ಒಳಗಡೆ 1 ಸ್ಪೂನು ಜೀರಿಗೆ ಹಾಕ್ತೀನಿ. ಸಣ್ಣ ಉರಿ ಒಳಗೆ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಈ ತರ ನೀವು ಉಪ್ಪಿಟ್ಟು ಜೀವನದೊಳಗೆ ತಿಂದಿರಲ್ಲ, ಯಾರು ಮುಖ ತಿರ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ನೀವು ಉಪ್ಪಿಟ್ಟು ಅಷ್ಟು ಚೆನ್ನಾಗಿರ್ತೈತೆ ಇದು. ನೋಡಿ ಆಗಿದೆ, ತೆಗ್ದ್ಬಿಡೋಣ. ಈಗ ಅದೇ ಬಾಣಲಿ ಇಟ್ಟು ಅದಕ್ಕೆ ಒಂದು 6 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತೆ ಇದು ಗೋಡಂಬಿ ಇಷ್ಟು ಹಾಕೊಂತೀನಿ. ಯಾರು ಉಪ್ಪಿಟ್ಟು ಬೇಡ ಅಂದ್ರೋ ಮುಖ ತಿರ್ಸ್ಕೊಂಡು ಹೋಗ್ತಾರೆ ನೋಡಿ, ಅಂತವ್ರಿಗೆ ಇದ್ಕೊಡಿ, ಅಷ್ಟು ಚೆನ್ನಾಗಿರ್ತೈತಿ ಇದು ಉಪ್ಪಿಟ್ಟು. ಮೀಡಿಯಂ ಉರಿಯೊಳಗೆ ಚೆನ್ನಾಗಿ ಮೆತ್ತಗೆ ತಿರ್ಸ್ತಾನ. ಸ್ವಲ್ಪ ಶುಂಠಿ ಹಾಕೊಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದ್ರೆ, ಇಷ್ಟು ಕಲರ್ ಆಗಿ ಬರ್ತಾ ಇದೆ, ಒಳ್ಳೆ ಕಲರ್ ಬಂತ. ಈಗ ನೀರ್ ಹಾಕೋಣ. 1 ಬಟ್ಲಿಗೆ 3 ಬಟ್ಲಿ ನೀರ್ ಹಾಕೊಂತೀನಿ. ಈ ಉಪ್ಪಿಟ್ಟು ಟೇಸ್ಟ್ ಕೊಡೋದು ಹಾಲಿಂದಾನೆ. 1 ಬಟ್ಲು ನಾನು ಹಾಲು ಹಾಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಡೋಣ. ಈಗ ರುಚಿಗೆ ಉಪ್ಪು ಹಾಕೊಂಡ್ಬಿಡ್ತೀನಿ. ನೋಡಿ ಚೆನ್ನಾಗಿ ಕೊದೀತಿದೆ, ಮಿಕ್ಸ್ ಮಾಡ್ಕೊಳೋಣ. ನೋಡಿ ಚೆನ್ನಾಗಿ ಕೊದೀತಿದೆ. ಈಗ ನಾವು ರವೆನ ಹಾಕೊಂಡ್ಬಿಡೋಣ. ಈಗ ಗ್ಯಾಸ್ ಕಡಿಮೆ ಮಾಡ್ಕೊಳೋಣ. ಒಂದ್ಸತಿ ತಿರ್ಗಿಸ್ಬಿಟ್ಟು 1 ನಿಮಿಷ ಮುಚ್ಚಿಡೋಣ. ಈಗ ಓಪನ್ ಮಾಡಿ ನೋಡೋಣ. ಈಗ ತಿರ್ಗ್ಸಕ್ ಹೋಗ್ಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಅಷ್ಟು ತುಪ್ಪ. ಈಗ ತಿರ್ಗ್ಸೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಯಾವ ತರ ಇದೆ ನೋಡಿ ಉಪ್ಪಿಟ್ಟು. ನಿಜವಾಗಿ ಹೇಳ್ತೀನಿ, ತುಂಬಾ ಟೇಸ್ಟ್ ಆಗಿರ್ತೈತೆ. ಇದಕ್ಕೆ ಈರುಳ್ಳಿ ಅದು ಇದು ಏನು ಬೇಕಾಗಿಲ್ಲ, ಅಷ್ಟು ಟೇಸ್ಟ್ ಆಗಿರ್ತೈತೆ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಉಪ್ಮಾ ಯಾವ ರೀತಿ ಮಾಡೋದಂತ ಹೇಳಿ. ಒಂದ್ಸತಿ ನಾನು ಯಾವ ರೀತಿ ಮಾಡಿದ್ನಂತ ಮಾಡಿ ನೋಡಿ. ನಿಜವಾಗಿ ಹೇಳ್ತೀನಿ, ಬೇಡ ಅನ್ನೋರು ತಿನ್ಬೇಕು, ಆ ರುಚಿಯಾಗಿ ಇರ್ತೈತೆ ಇದು. ಒಂದ್ಸತಿ ಮಾಡಿ ನೋಡಿ, ಅಟ್ಟಕಾಸಾಗಿರ್ತೈತೆ ಇದು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.